ಮೊಣಕಾಲು ನೋವು ಈ ಜಾದುವಿನಿಂದ ಸರಿ ಹೋಯಿತು ಅಂದರೆ ನೀವು ನಂಬ್ತೀರಾ? ಹಾಗಿದ್ರೆ ಇವತ್ತು ತೋರಿಸಿರುವ ಟಿಪ್ಸ್ಗಳನ್ನು ಎಲ್ಲವೂ ಮಿಸ್ ಮಾಡದೆ ನೋಡಿ. ಬನ್ನಿ ಇವತ್ತಿನ ಮೊದಲನೇ ಟಿಪ್ಪನ್ನು ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಪಚ್ಕರ್ಪೂರವನ್ನು ತೊಗೊಂಡಿದ್ದೀನಿ. ಪಚ್ಕರ್ಪೂರ ಪ್ರತಿಯೊಬ್ಬರ ಮನೆಯಲ್ಲಿ ಮಿಸ್ ಮಾಡದೆ ಇಡಬೇಕಾದ ವಸ್ತು. ಯಾಕಂದರೆ ಇದು ಒಂದು ಪೂಜೆಗೆ ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬಾ ಉಪಯೋಗ. ನಾನಿಲ್ಲಿ ಪಚ್ಕರ್ಪೂರವನ್ನು ಒಂದು 3-4 ಪೀಸ್ ತುಂಡನ್ನು ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಈ ರೀತಿ ಪುಡಿ ಮಾಡಿ ಹಾಕೊಳ್ಳೋಣ. ಒಂದು ಮನೆಮದ್ದನ್ನು ಅಂದರೆ ಒಂದು ಹೆಲ್ತಿಗೋಸ್ಕರ ಮಾಡ್ತೀವಿ ಅನ್ನೋದಾದರೆ ಪಚ್ಕರ್ಪೂರ ತುಂಬಾ ಒಳ್ಳೆಯದು. ನಾರ್ಮಲ್ ಕರ್ಪೂರದಕ್ಕಿಂತ ಪಚ್ಕರ್ಪೂರ ತೊಗೊಳ್ಳಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಪ್ಯೂರ್ ಆಗಿರುವ ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ನಾನಿಲ್ಲಿ ಕಲ್ಪತರು ಅವರ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಇದರಲ್ಲಿ ಇವ್ರದ್ದು ತುಪ್ಪನೂ ಕೂಡ ಬರುತ್ತೆ. ತುಂಬ ನ್ಯಾಚುರಲ್ ಆಗಿರುತ್ತೆ. ಸಿಕ್ಕಿದರೆ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಕರ್ಪೂರದ ಜೊತೆಗೆ ಕೊಬ್ಬರಿ ಎಣ್ಣೆ ಡೈರೆಕ್ಟಾಗಿ ಬಿಸಿಗಿಡಕ್ಕೆ ಹೋಗಬಾರ್ದು. ಈ ರೀತಿ ಒಂದು ಗ್ರಿಲ್ ಇಟ್ಬಿಟ್ಟು ನೀವು ಇದನ್ನು ಬಿಸಿ ಮಾಡ್ಕೊಳ್ಳಿ. ಜಾಸ್ತಿ ಕಾಯಿಸಿದರೆ ಒಂದು ಸ್ವಲ್ಪ ಬೆಂಕಿ ಥರ ಬರ್ಬೋದು. ಹಾಗಾಗಿ ಸ್ವಲ್ಪ ಬಿಸಿ ಆಗಬೇಕು. ತಕ್ಷಣದಲ್ಲಿ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡಿ. ಬಿಸಿ ಆದ ತಕ್ಷಣ ಆಫ್ ಮಾಡ್ಕೊಂಬಿಡಿ. ನಿಮಗೆ ವಿಪರೀತ ತಲೆನೋವು ಬರುತ್ತೆ. ಕೆಲವೊಂದು ಸಲ ಮಾತ್ರೆಗೂ ಬಗ್ಗೋದಿಲ್ಲ ತಲೆನೋವು. ಈ ಒಂದು ಮನೆಮದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ನಾನು ತಲೆನೋವು ವಿಪರೀತ ಬಂದಾಗ ಈ ಎಣ್ಣೆಯನ್ನು ತಲೆಗೆ ಹಾಕಿ ಮಸಾಜ್ ಮಾಡೋದ್ರಿಂದ ತಕ್ಷಣದಲ್ಲಿ ರಿಲ್ಯಾಕ್ಸ್ ಆಗುತ್ತೆ. ಕೆಲವರಿಗಂತೂ ತಲೆನೋವಿನ ಸಮಸ್ಯೆ ಜಾಸ್ತಿ ಇರುತ್ತೆ. ಈ ಎಣ್ಣೆಯನ್ನು ರೆಡಿ ಮಾಡಿ ಒಂದು ಡಬ್ಬಿಯಲ್ಲೇ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಯಾವ ಮಾತ್ರೆ ಮೆಡಿಷನ್ ಅವಶ್ಯಕತೆ ಇರೋದಿಲ್ಲ. ಟ್ರೈ ಮಾಡಿ. ಟಿಪ್ಸ್ ಜೊತೆಗೆ ಒಂದು ಚಿಕ್ಕದಾಗಿರುವ ಒಂದು ರೆಸಿಪಿ ತೋರಿಸೋಣ. ಇದು ವಿತೌಟ್ ಫೈರ್ ರೆಸಿಪಿ. ಈ ಬೇಸಿಗೆ ಕಾಲಕ್ಕಂತೂ ಇಂಥ ರೆಸಿಪಿಗಳಂದರೆ ಸಖತ್ ರುಚಿ ಇರುತ್ತೆ. ಒಂದೊಂದು ಸಲ ಸಾಂಬಾರುಗಳನ್ನು ತಿಂದು ಬೇಜಾರಾಗಿರುತ್ತೆ. ಈ ರೀತಿ ವಿತೌಟ್ ಫೈರ್ ರೆಸಿಪಿನ ತುಂಬ ಇಷ್ಟ ಆಗುತ್ತೆ. ಇದಂತೂ ಇಷ್ಟಪಡದಿರೋರೇ ಇಲ್ಲ. ನಾನಿಲ್ಲಿ ಒಂದು ಅರ್ಧ ಭಾಗವಷ್ಟು ಸೌತೆಕಾಯಿಯನ್ನು ಈ ರೀತಿ ಸಣ್ಣದಾಗಿ ಕೋಸಂಬರಿ ಥರ ಕಟ್ ಮಾಡ್ಕೊಂಬಿಡಿ. ನಂತರ ಒಂದು ಅರ್ಧ ಭಾಗದಷ್ಟು ಕ್ಯಾರೆಟನ್ನು ತೊಗೊಂಡು ಈ ರೀತಿ ತುರ್ಕೊಂಡ್ಬಿಡ್ತಾ ಇದ್ದೀನಿ. ಕ್ಯಾರೆಟನ್ನು ತುಂಡಾಗಿ ಕಟ್ ಮಾಡೋಕ್ಕಿಂತ ತುರಿದ್ರೆ ಚೆನ್ನಾಗಿರುತ್ತೆ. ನಂತರ ಇದ್ರ ಜೊತೆಗೆ ಟೊಮೊಟೊ ಎಲ್ಲ ಒಂದೇ ಒಂದು ಟೊಮೊಟೊನ ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತಕ್ಷಣದಲ್ಲಿ 1 ನಿಮಿಷ ಆದರೆ ಸಾಕು, ಸಖತ್ ರುಚಿ ಇರುವ ಊಟವನ್ನೇ ಮಾಡ್ಬೋದು ನಾವು. ಈ ಒಂದೆರಡು ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಸಾಕಾಗುತ್ತೆ. ಮಕ್ಕಳೇನಾದರೂ ಇತ್ತು ಅಂದರೆ 1 ಹಾಕ್ಕೊಳ್ಳಿ. ಇಲ್ಲಿ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಪ್ರತಿಯೊಂದು ಸಣ್ಣದಾಗಿ ಇರಬೇಕು. ಇದು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಸಿ ಅನ್ನ ಒಂದು ರೆಡಿ ಇದ್ದರೆ ಈ ಒಂದು ರೆಸಿಪಿನ ವಿತೌಟ್ ಫೈರ್ ರೆಸಿಪಿನ ತುಂಬ ಬೇಗ ಮಾಡ್ಬೋದು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಾಟಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಬಿಡಿ. ಇವಾಗ ಇದೆಲ್ಲ ರೆಡಿ ಆಯಿತು. ಒಂದು ಕಡಾಯಿ ತೊಗೊಂಡು 3 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಅದನ್ನು ಕೂಡ ತುರಿದು ಹಾಕ್ತಾಯಿದ್ದೀನಿ. ಇವಾಗ ಒಂದೊಂದೇ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಈ ರೀತಿ ಕೈಯಲ್ಲಿ ಈ ರೀತಿ ಒತ್ತಿ ಹಾಕ್ಕೊಳ್ಬೇಕಾಗತ್ತೆ. ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ. ಸೌತೆಕಾಯಿ, ಯಾವುದೆಲ್ಲ ನೀವು ಹಸಿ ತರಕಾರಿ ತಿಂತೀರೋ ಅವನ್ನೆಲ್ಲವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು. ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ 1 ಚಮಚದಷ್ಟು ಸಾಂಬಾರು ಪುಡಿ, ಹಾಗೆ ಕೊಬ್ಬರಿ ತುರಿನಾದರೂ ಹಾಕ್ಬೋದು. ಈ ರೀತಿ ಸಣ್ಣದಾಗಿ ಕೊಬ್ಬರಿನ ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಚಮಚದಷ್ಟು ಅರಿಶಿಣ ಹುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬಿಡಿ. ಚೆನ್ನಾಗಿ ಕಲಿಸ್ಬಿಟ್ಟು ತಕ್ಷಣದಲ್ಲಿ ಬಿಸಿ ಅನ್ನನ ತಟ್ಟೆಲಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ಗೊತ್ತಾ. ಒಮ್ಮೆ ಈ ವಿತೌಟ್ ಫೈರ್ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಯಾವಾಗಾದರೂ ಮಕ್ಕಳು ಸ್ಕೂಲಲ್ಲಿ ಒಂದೊಂದ್ಸಲ ಕಾಂಪಿಟೇಷನ್ ಇಡ್ತಾರೆ ವಿತೌಟ್ ಫೈರ್ ರೆಸಿಪಿ ಅಂತ. ಈ ರೆಸಿಪಿ ಮಾಡಿದರೆ ನಂಬರ್ 1 ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಎಲ್ಲರಿಗೂ ಈ ವಿಡಿಯೋ ಯೂಸ್ ಆಗ್ಬೋದು. ಇಲ್ಲಿ ಒಂದೊಂದೇ ಉಂಡೆಯನ್ನು ಕಟ್ಟಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ, ಇದ್ರ ಜೊತೆ ತಿನ್ನುವಾಗ ಬಾಳೆ ಎಲೆ ಇದ್ದರೆ ಮಸ್ತಾಗುತ್ತೆ. ಇಲ್ಲಾಂದರೆ ತಟ್ಟೆಯಲ್ಲೇ ಹಾಕಿ ತಿನ್ಬೋದು. ಒಂದು ಸ್ವಲ್ಪ ತುಪ್ಪ ಹಾಕಿ ಬೇಕಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ನೀವು ಬೇಕಿದ್ರೆ ಚಪಾತಿಗೂ ಅಕ್ಕಿ ರೊಟ್ಟಿಗೂ ಕೂಡ ಇದು ಚೆನ್ನಾಗಿರುತ್ತೆ. ಹಾಗೇನಾದರೂ ತಿನ್ಬೋದು. ಸಖತ್ತಾಗಿರುತ್ತೆ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಎಷ್ಟು
ಎಷ್ಟೋ ಜನರಿಗೆ ಮೊಣಕಾಲು ನೋವಿನ ಸಮಸ್ಯೆ ಇರುತ್ತೆ. ಹೀಗೆ ಮಾಡಿ ಒಂದು ಕುಟ್ಟಕಲ್ಲು ತಗೊಂಡು ಇದಕ್ಕೆ ಒಂದು 5ರಿಂದ 6 ಲವಂಗವನ್ನು ಹಾಕಿ, ಇದಕ್ಕೂ ಕೂಡ ಪಚ್ಚಕರ್ಪೂರ ಹಾಕ್ತಾಯಿದ್ದೀನಿ. 1 ಚಿಟಿಕೆ ಆಗುವಷ್ಟು ಪಚ್ಚಕರ್ಪೂರ ಹಾಕಿ ಈ ರೀತಿ ಕುಟ್ಟಕಲ್ಲಿನಿಂದ ಇದನ್ನು ಪೌಡ್ರ್ ಮಾಡ್ಕೊಂಬಿಡಿ. ಇದು ಒಂದು ನೋವು ನಿರೋಧಕ ಅಂತಲೇ ಹೇಳ್ಬೋದು. ಯಾಕಂದರೆ ಪಚ್ಚಕರ್ಪೂರ ಆಗಿರ್ಬೋದು, ಹಾಕಿರುವ ಲವಂಗ ಆಗಿರ್ಬೋದು, ಎಲ್ಲ ನೋವನ್ನು ಎಳ್ಕೊಳ್ಳುತ್ತೆ. ಇದನ್ನು ಈ ರೀತಿ ತರಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬಿಸಿಯಾಗಿರುವ ನೀರನ್ನು ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಈ ರೀತಿ ಹೊಗೆ ಬರ್ತಾ ಇರಬೇಕು. ಆ ನೀರಿಗೆ ಸ್ವಲ್ಪ ಪುಡಿಯನ್ನು ಹಾಕಿಬಿಡಿ. ಇದನ್ನು ನೀವು ಯಾವಾಗ ಮಾಡಬೇಕಂದ್ರೆ ರಾತ್ರಿ ಮಲಗೋ ಸಮಯದಲ್ಲಿ ಮಾಡ್ಕೋಬೇಕು. ವಿಪರೀತ ಕಾಲು ನೋವು, ಮಂಡಿ ನೋವು ಜಾಸ್ತಿ ಇರೋರು ಈ ವಿಧಾನದಲ್ಲಿ 1 ವಾರ ಮಾಡಿ ಸಾಕು, ನಿಮಗೆ ರಿಲ್ಯಾಕ್ಸ್ ಬಂದು ಹೋಗುತ್ತೆ, ನಿಮಗೆ ನೋವೇ ಕಡಿಮೆ ಆಗುತ್ತೆ. ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಈ ನೀರಿನಲ್ಲಿ ಚೆನ್ನಾಗಿ ಅದ್ದಿ ಈ ರೀತಿ ಹಿಂಡ್ಕೊಂಬಿಡಿ. ನಂತರ ಮಂಡಿ ನೋವು ಎಲ್ಲಿರುತ್ತೋ, ನಿಮಗೆ ನೋವಿನ ಸಮಸ್ಯೆ ಎಲ್ಲಿರುತ್ತೋ ಆ ಜಾಗದಲ್ಲಿ ಇದನ್ನು ಈ ಬಟ್ಟೆ ಮೇಲೆ ಇನ್ನೊಂದು ಚೂರು ಪುಡಿಯನ್ನು ಹಾಕ್ಕೊಂಡು ಆ ಜಾಗದಲ್ಲಿ ನೀವು ಇಟ್ಬಿಡಿ. ಈ ರೀತಿ ಮಾಡೋದ್ರಿಂದ, ರಾತ್ರಿ ಸಮಯದಲ್ಲಿ ಮಾಡೋದ್ರಿಂದ ಎಷ್ಟೇ ನೋವಿದ್ರೂ ಬೆಳಗ್ಗೆ ಒಳಗೆ ಹಾಯ್ ಅನಿಸುತ್ತೆ, ನಮಗೆ ನೋವೆಲ್ಲ ಕಡಿಮೆ ಆಗುತ್ತೆ. ಒಂದು ಕಾಲಿಗೆ ಆಗಿ ಒಂದು 10 ನಿಮಿಷಗಳ ಕಾಲ ಬಿಟ್ಬಿಡಿ. ನಂತರ ಇನ್ನೊಂದು ಕಾಲಿಗೆ ನೀವು ಹಾಕ್ಕೊಳ್ಳಿ. ಇದು ಮಾಡುವ ವಿಧಾನ ಕೂಡ ತುಂಬ ಸುಲಭ. ಈ ಒಂದು ಪುಡಿನ ನೀವು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಕಾಲ ಮೇಲೆ ಬಿಸಿ ನೀರನ್ನು ಇಟ್ಕೊಳ್ಬೋದು. ಪ್ಯೂರ್ ಕಾಟನ್ ಬಟ್ಟೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನು ಮಾತ್ರ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇದು ವರ್ಕ್ ಆಗುತ್ತೆ. ಇಲ್ಲಿ ತುಂಬ ಯೂಸ್ ಆಗುವಂಥ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ. ಈ ಒಂದು ಸೇಫ್ಟಿ ಪಿನ್ ಒಂದಿದ್ದರೆ ನಿಮ್ಮನೇಲಿರುವ ಸೊಳ್ಳೆಗಳನ್ನೇ ಹೋಗಲಾಡಿಸ್ಬೋದು, ನಂಬ್ತೀರಾ? ಇವಾಗ ನೋಡಿ, ಒಂದು 5ರಿಂದ 6 ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಬಿಡಿ. ಈ ರೀತಿ ದೊಡ್ಡದಾಗಿರುವ ಈರುಳ್ಳಿ ತೊಗೊಂಬಿಡಿ. ಈ ಬೇಸಿಗೆ ಕಾಲಕ್ಕೆ ಸೊಳ್ಳೆಗಳಂತೂ ಜಾಸ್ತಿ ಬರ್ತಾ ಇರುತ್ತೆ. ಸೆಕೆಗೆ ಜಾಸ್ತಿ ಸೊಳ್ಳೆಗಳು ಬರುತ್ತೆ. ಮೇನಾಗಿ ರಾತ್ರಿ ಸಮಯದಲ್ಲಿ ಬರ್ತಾ ಇರುತ್ತೆ. ಕೆಲವೊಂದು ಸಲ ಆಲೌಟು ಹಾಕಿ ಫ್ಯಾನ್ ಹಾಕಿದರೂ ಕೂಡ ಕಡಿಮೆ ಆಗೋದಿಲ್ಲ. ಈ ವಿಧಾನವನ್ನು ನೀವು ಮಾಡ್ಬೋದು. ಈ ಮನೆಮದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈರುಳ್ಳಿಗೆ ಈ ರೀತಿ ಸೇಫ್ಟಿ ಪಿನ್ನನ್ನು ಚೆನ್ನಾಗಿ ಸ್ವಲ್ಪನೂ ಜಾಗ ಇಲ್ಲದೆ ಒಂದು 10ನ್ನು ಚುಚ್ಚಿದ್ರೂ ಚೆನ್ನಾಗಿರುತ್ತೆ. ಎಷ್ಟು ಹೋಲ್ಸ್ ಆಗುತ್ತೋ ಅಷ್ಟು ನಿಮಗೆ ಗಾಳಿ ಬರ್ತಾ ಈರುಳ್ಳಿ ಸ್ಮೆಲ್ಲಿಗೆ ಒಂದು ಸೊಳ್ಳೆ, ಸಣ್ಣ ಸಣ್ಣ ನುಸಿಗಳು ಕೂಡ ಬರೋದಿಲ್ಲ. ಇದನ್ನು ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಮೇನಾಗಿ ರಾತ್ರಿ ಎಲ್ಲಿ ಮಲ್ಕೊಳ್ಳೋ ಜಾಗದಲ್ಲಿ ಒಂದು ಸೈಡಲ್ಲಿ, ಒಂದು ಟೇಬಲ್ ಸೈಡಲ್ಲಿ ಇಟ್ಟರೆ ಸಾಕಾಗುತ್ತೆ. ಸೊಳ್ಳೆಗಳನ್ನು ಅವಾಯ್ಡ್ ಮಾಡುತ್ತೆ. ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.